ಮಕರ ಮತ್ತು ಕುಂಭ ಬಹುತೇಕ ಒಂದೇ ರೀತಿ. ಮಕರಕ್ಕೆ ಇದು ಬರ್ತದೆ ಏನು ಗುರುವಿನ ಅನುಕೂಲ ಇಲ್ಲ, ಜೂನಲ್ಲಿ ಬರ್ತದೆ. ಕುಂಭಕ್ಕೆ ಇವಾಗ ಗುರುವಿನ ಅನುಕೂಲ ಇದ್ದೆ, ಜೂನಿಂದ ಗುರುವಿನ ಅನುಕೂಲ ಇಲ್ಲ. ಸೊ ಈ ಬ್ಯಾಲೆನ್ಸಿಂಗ್ ಏನಿದೆ ಅದು ಮುಂದುವರಿತದೆ. ಈ ಸಣ್ಣ ಬದಲಾವಣೆ ಈಗ ಹೇಗಿದೆ ಹಾಗೆ ಮುಂದುವರಿತದೆ. ಅವ್ರಿಗೂ ಕೂಡ ನಾನು ಮಕರಕ್ಕೆ ಹೇಳಿದಂತೆ ಅಥವಾ ಮಕರದಲ್ಲೇ ಹೇಳ್ತಿರೋದು, ಧನುರಾಶಿಗೆ ಹೇಳಿದಂತೆ ಪಿತ್ತ ಪ್ರಕೋಪಗಳು ಉಂಟಾಗ್ತಕ್ಕಂಥ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು. ಮಕರ ಮತ್ತು ಕುಂಭದವರಿಗೆ ಇದು ಕಾಮನ್ ಫ್ಯಾಕ್ಟರ್. ಇದು ಎಲ್ಲದಕ್ಕಿಂತ ಆರಂಭದಲ್ಲಿ ಹೇಳಿದಂತೆ ಏಪ್ರಿಲ್ 2ನೇ ವಾರದವರೆಗೂ ಜನ, ಸಂಘ, ಮಾತು, ಆಹಾರ, ಆಲೋಚನೆ ಎಲ್ಲದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿರೋರು ಮಕರ ಮತ್ತು ಕುಂಭರಾಶಿಯವರು. ಏನಪ್ಪ ಇವರು ಇಷ್ಟು ಕಾಳಜಿ ನಾವು ಎಳೆ ಮಕ್ಕಳ ಜನ ಅಂತಂತ ನಾವು ನಾನಾ ಸಂಕಷ್ಟಗಳನ್ನು ಪ್ರತಿದಿನ ನೋಡ್ತಕ್ಕಂತಹ ಜನ. ಹಾಗಾಗಿ ಜನ ಎಷ್ಟು ಕಷ್ಟಪಡ್ತಾರೆ ಅರಿವಿಲ್ಲದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಹೌದು. ಅದಕ್ಕೆ ಏನೇನು ಹೇಳಿರ್ತೀನಿ, ಆಹಾರ, ವಿಹಾರ, ಪಾನೀಯ, ಮಾತು, ಆಲೋಚನೆ, ಸಂಘ ಗಮನ ಇಟ್ಕೊಳ್ಳಿ ಅಂತಷ್ಟೆ.